ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜೆ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನೀವು ಸ್ಕಾಲರ್ಶಿಪ್ಪನ್ನು ಹಾಕಲು SSP ID ಮರ್ತೋಗಿದ್ರಾ? ಹಾಗಾದರೆ SSP ID ಮರ್ತೋಗಿದ್ದರೆ ನೀವು ಈ ಕೆಲಸವನ್ನು ಮಾಡಿ ನಿಮ್ಮ SSP IDಯನ್ನು ಪಡೆಯಿರಿ. ನೀವೇನು ಮಾಡಬೇಕಂದ್ರೆ, ಈ ಗೂಗಲಲ್ಲಿ ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ಗೆ ಹೋಗಿ SSP ಲಾಗಿನ್ ಅಥವಾ SSP ಅಂತಾದರೂ ಟೈಪ್ ಮಾಡಿ, ಅಥವಾ SSP ಲಾಗಿನ್ ಅಂತಾದರೂ ಟೈಪ್ ಮಾಡಿ. ಈ ರೀತಿ SSP ಅಂತ ಬರುತ್ತೆ. ಈ SSP ಮೇಲೆ ಟಚ್ ಮಾಡಿ. ಈ SSP ಮೇಲೆ ಟಚ್ ಮಾಡಿದ್ರೆ ಇಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಬಂದಿದೆ. ಇಲ್ಲಿ ಫಸ್ಟ್ ಬಾಕ್ಸಲ್ಲಿ ಹೋಗಬೇಡಿ, ಸೆಕೆಂಡ್ ಬಾಕ್ಸ್ಗೆ ಬನ್ನಿ. ಈಗಾಗಲೇ SSPಯಲ್ಲಿ ಖಾತೆ ಸೂಚಿಸುವ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಅಂತ ಇಲ್ಲಿ ಸೆಕೆಂಡ್ ಬಾಕ್ಸ್ ಬ್ಲೂ ಕಲರಲ್ಲಿ ಇದೆಯಲ್ಲ, ಇದರ ಮೇಲೆ ಟಚ್ ಮಾಡಿ ಸ್ನೇಹಿತರೆ. ಅದರ ಮೇಲೆ ಟಚ್ ಮಾಡಿದಾಗ ಈ ರೀತಿ ಒಂದು ವಿದ್ಯಾರ್ಥಿ ಲಾಗಿನ್ನು, ಪಾಸ್ವರ್ಡು, ಕ್ಯಾಪ್ಚಾ ಬರುತ್ತೆ. ಇಲ್ಲೆಲ್ಲೂ ಹೋಗಬೇಡಿ ನೀವು. ಇಲ್ಲಿ ಕೆಳಗೆ ಪಾಸ್ವರ್ಡ್ ಮರ್ತಿರುವಿರ ಅಥವಾ ನಿಮ್ಮ SSP IDಯನ್ನು ತಿಳಿಯಿರಿ ಅಂತಿದೆಯಲ್ವಾ, ಇಲ್ಲಿ ನಿಮ್ಮ SSP IDಯನ್ನು ತಿಳಿಯಿರಿ ಅಂತಿದೆಯಲ್ವಾ, ಇಲ್ಲಿ SSP IDಯನ್ನು ತಿಳಿಯಬೇಕಾದ್ರೆ ನೀವೇನು ಮಾಡಬೇಕು, ಅದ್ರ ಮೇಲೆ ಟಚ್ ಮಾಡಿದಾಗ ಇಲ್ಲಿ ನೋ ಯುವರ್ ಸ್ಟೂಡೆಂಟ್ ID ಅಂತಿದೆಯಲ್ವಾ, ಎಂಟರ್ ಯುವರ್ ಆಧಾರ್ ನಂಬರ್, ನಿಮ್ಮ ಆಧಾರ್ ನಂಬರ್ ಹಾಕಿದ್ರೆ ಇಲ್ಲಿ ಆಧಾರ್ ನಂಬರ್ ಹಾಕಿ ಗೆಟ್ ಸ್ಟೂಡೆಂಟ್ ID ಅಂತಿದೆಯಲ್ಲ, ಅದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ. ನಿಮ್ಮ ಒಂದು SSP ID ಬರುತ್ತದೆ. ಆ SSP ID ಬಂದ ಮೇಲೆ ನೀವು ಮರ್ತೋಗಿದ್ರೆ ನೀವು SSP IDಯನ್ನು ಪಡೆದು ಮತ್ತೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.